ಕಾಂಗ್ರೆಸ್ ಅಂತಕ್ಕಂಥದ್ದೇ ಒಂದು ಹನಿ ಟ್ರ್ಯಾಪ್ ಕಂಪನಿ. ಈ ಕಂಪನಿ ಯಾರ ವಿರುದ್ಧ ಕೆಲಸ ಮಾಡ್ತದೆ ಅಂದರೆ, ಯಾರು ಅವರ ವಿರೋಧಿಸ್ತಾರೋ, ಯಾರು ಅವರನ್ನು ಪ್ರಶ್ನೆ ಮಾಡಿಸ್ತಾರೋ, ಯಾರು ಅವರ ಭ್ರಷ್ಟಾಚಾರವನ್ನು ಹೊರಗಡೆ ತರ್ತಾರೋ ಅವರನ್ನೆಲ್ಲ ಟ್ರ್ಯಾಪ್ ಮಾಡೋ ಕೆಲಸ ಅದು ಮಾಡ್ತದೆ. ಅದು ಹೊರಗಡೆಯವರು ಮಾಡೋದಕ್ಕಿಂತ ಹೆಚ್ಚಿಗೆ ಕಾಂಗ್ರೆಸ್ ಒಳಗಡೆ ಇರೋ ಲೀಡರ್ಗಳಿಗೇನೆ ಟ್ರ್ಯಾಪ್ ಮಾಡ್ತದೆ. ಅದು ಬರೀ ಹನಿ ಟ್ರ್ಯಾಪ್ ಮಾತ್ರ ಅಲ್ಲ, ಫೋನ್ ಟ್ಯಾಪು ಮಾಡ್ತದೆ. ಈಗ ಅನೇಕರದು ಫೋನ್ ಟ್ಯಾಪ್ ಆಗ್ತಾ ಇದೆ ಅಂತೇಳಿ ಈಗಾಗಲೇ ಅಪಾದನೆ ಬರ್ತಾ ಇದೆ. ಇವೆಲ್ಲವುಗಳಿಗೂ ಉತ್ತರ ಕೊಡಿ ಅಂತಂದರೆ ಮುಖ್ಯಮಂತ್ರಿಗಳು ಬಾಯಿ ಮುಚ್ಚಿ ಕುಳಿತಿರ್ತಾರೆ. ಯಾಕೆಂದರೆ ನನಗೇನೋ ಅನುಮಾನ ಇದೆ, ಇವ್ರಿಗೇನ ಟ್ರ್ಯಾಪ್ ಗೀಪ್ ಯಾವುದರಲ್ಲ ಆಗಿದಾರೋ ಏನೋ ಗೊತ್ತಿಲ್ಲ ನನಗೆ. ಇವೆಲ್ಲ ಸತ್ಯ ಹೊರಗಡೆ ಬಂದ್ಬಿಟ್ರೆ ಕಾಂಗ್ರೆಸ್ ಮರ್ಯಾದೆ ಹೋಗುತ್ತೆ, ಸರ್ಕಾರದ ಮರ್ಯಾದೆ ಹೋಗುತ್ತೆ. ಅದರಿಂದ ಅಲ್ಲಿನಲ್ಲೇ ಮುಚ್ಚಾಕಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರು ಇದ್ದಂಗೆ ಕಾಣ್ತದೆ. ಆದರೆ ಇದು ಮುಚ್ಚಾಕೋದು ಮಾಡೋದು ಎಷ್ಟು ತಪ್ಪೋ ಅದನ್ನು ಮುಚ್ಚಾಕೋದು ಅದಕ್ಕಿಂತ ದೊಡ್ಡ ತಪ್ಪು. ಒಂದು ಸಮಯ ಅದನ್ನು ಮುಖ್ಯಮಂತ್ರಿಗಳು ಮಾಡಲಿಲ್ಲ ಅಂದರೆ ಭಾಳ ದೊಡ್ಡ ತಪ್ಪಿಗೆ ಅವರು ಕಾರಣರಾಗ್ತಾರೆ. ಆ ಕಾರಣದಿಂದ ನಮ್ಮ ಹೋರಾಟ ಇಡೀ ರಾಜ್ಯದಲ್ಲಿ ನಡೆದಿದೆ, ಅದನ್ನು ನಾವು ಬಿಡೋದಿಲ್ಲ. ಜೊತೆಗೆ ಇವತ್ತು ಯಾರಾದರೂ BJPಯವರು ಒಂದೇ ಒಂದು ಮಾತನ್ನು ಏನಾದರೂ ಹೇಳಿಬಿಟ್ರೆ ಸಂವಿಧಾನ ಅಥವಾ ಅಂಬೇಡ್ಕರ್ ಬಗ್ಗೆ, ಇಡೀ ರಸ್ತೆಯಲ್ಲಿ ಕಾಂಗ್ರೆಸ್ನವರು ಬಟ್ಟೆ ಬಿಚ್ಚಿ ಕುಣಿತಿರ್ತಾರೆ. ಆದರೆ ಇವತ್ತು ಅವರೇ ಏನು ಹೇಳಿದ್ದಾರೆ, 4% ರಿಸರ್ವೇಷನ್ನು ಮುಸಲ್ಮಾನರಿಗೆ ನಾವು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಅಂದರು. ನಾವು ವಿರೋಧ ಮಾಡಿದ್ದೀವಿ. ಮಾಡಿದ ತಕ್ಷಣ ಅದು ಸಂವಿಧಾನದ ಅಡಿಯಲ್ಲಿ ಬರೋದಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಸಂವಿಧಾನಕ್ಕೆ ಅಪಚಾರ ಆಗುತ್ತೆ ಅಂತ ನಾವು ಹೇಳಿದರೆ, ಸಂವಿಧಾನ ಬದಲಾಯಿಸಿ ಆದರೂ ಅವ್ರಿಗೆ ಕೊಡ್ತೀವಿ ಅಂತೇಳಿ ಅವರೇ ಹೇಳಿಕೆ ಕೊಟ್ಟು, ಇವತ್ತು ಯಾರಾದರೂ ಸಾಬೀತು ಮಾಡಿದರೆ ನಾನು ರಾಜಕೀಯ ಸನ್ಯಾಸ ತಗೊಳ್ತೀನಿ ಅಂತೇಳಿ DK ಶಿವಕುಮಾರ್ ಹೇಳ್ತಾರೆ. ಎಂಥ ವಿಪರ್ಯಾಸ ಇದು! ಇಡೀ ರಾಜ್ಯದಲ್ಲಿ ಇವತ್ತು ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ದಲಿತ ಕೆಲವು ಸಂಘಟನೆಗಳು ಹೋರಾಟ ಮಾಡ್ತೀವಿ. ಆದರೆ ಅನೇಕ ದಲಿತ ಸಂಘಟನೆಯ ಮುಖಂಡರುಗಳು ಇನ್ನೂ ಹೊರಗಡೆ ಬಂದಿಲ್ಲ. ಯಾಕೆ ಅಂತಂದರೆ ಅಂಬೇಡ್ಕರ್ಗಿಂತ ಅವರಿಗೆ ಕಾಂಗ್ರೆಸ್ಸೇ ಮುಖ್ಯ. ಅಂಬೇಡ್ಕರ್ ಅವರು ಏನೋ ಆವತ್ತು ಕಷ್ಟಪಟ್ಟರು, ಒಂದಷ್ಟು ಹೋರಾಟ ಮಾಡಿದರು, ನಮಗೊಂದಷ್ಟು ರಿಸರ್ವೇಷನ್ ಕೊಟ್ಟರು, ಅದು ಮುಗೀತು ಬಿಡ್ರಿ. ಈಗ ಕಾಂಗ್ರೆಸ್ಸೇ ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದು ಅಂತ ತಿಳ್ಕೊಂಡಿರ್ಬೇಕು ಅವರು. ಇಂಥ ಹೋರಾಟಗಾರರಿಗೆ ಅಂಬೇಡ್ಕರ್ ಅವರೇ ಬುದ್ಧಿ ಹೇಳಬೇಕಷ್ಟೆ.